ನೋಡಿ मतदार ಯಾವ ಸಂದರ್ಭದಲ್ಲಿ ಯಾರಿಗೆ ತೀರ್ಪು ಬರೀತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ। ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ 3ಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ। ಸಮೀಕ್ಷೆಗಳ ಲೆಕ್ಕವನ್ನು ಉಲ್ಟಾ ಮಾಡಿದ್ರು ಮತದಾರರು। 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿಜಯೋತ್ಸವವನ್ನು ಬಾರಿಸಿದೆ। ಚನ್ನಪಟ್ಟಣದಲ್ಲಿ ನಿಖಿಲ್ ಎದುರು ಯೋಗೇಶ್ವರ್ ಜಯಭೇರಿ ಬಾರಿಸಿದ್ದಾರೆ। ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪುತ್ರನಿಗೆ मतदार ಸೋಲು ಕಾಣಿಸಿದ್ದಾರೆ। ಸಂಡೂರಿನಲ್ಲಿ ಅನ್ನಪೂರ್ಣ ಎದುರು ಬಂಗಾರು ಹನುಮಂತು ಯಾವ ಕಮಾಲನ್ನು ಕೂಡ ಮಾಡಲಿಲ್ಲ। ಡಿಕೆ ಶಿವಕುಮಾರ್ ಒಂದು ಭವಿಷ್ಯ ನುಡಿದಿದ್ರು, 3ಕ್ಕೆ 3 ಗೆಲ್ತೀವಿ ನೋಡ್ತಾ ಇರಿ ಅಂತ। ಆ 3ಕ್ಕೆ 3 ಗೆಲ್ತೀವಿ ಅನ್ನುವಂಥ ಮಾತು ಈಗ ಸತ್ಯ ಆಗಿದೆ। ನಾವು ತೋರಿಸ್ತಾ ಇದ್ದೀವಿ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ಯಾವ ರೀತಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ। ಡಿಕೆ ಶಿವಕುಮಾರ್ ಈಗ ಮಾತಾಡಿದ್ದಾರೆ ಉಪಚುನಾವಣೆ ಫಲಿತಾಂಶದ ಬಗ್ಗೆ। ಅವರು ಮಾತಾಡ್ತಾರೆ 2028ರ ದಿಕ್ಸೂಚಿ ಅಂತ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ। ಕೆಪಿಸಿಸಿ ಕಚೇರಿನಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲುವಿನ ಕಡೆಗೆ ದಾಪುಗಾಲಿಟ್ಟಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿದ್ರು। ಗ್ಯಾರಂಟಿ ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ। ನಿನ್ನೆ ಸಂಜೆನೇ ನಾನೊಂದು ಭವಿಷ್ಯ ನುಡಿದಿದ್ದೆ, ಆ ಭವಿಷ್ಯ ನಿಜವಾಗಿದೆ। ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2028ರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ। ನಿನ್ನೆ ಸಾಯಂಕಾಲ ನಾನು ಹೇಳಿದೆ, ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ, ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಮಾಧ್ಯಮಕ್ಕೆ ನಾವು ಮಾಡೋ ಸಿಸ್ಟಮೇ ಬೇರೆ, ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನ ನಾನು ಹೇಳಿದೆ। ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೇ ಅಂತ ಕೂಡ ನಾನು ಹೇಳಿದ್ದೆ। ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ। ಕರ್ನಾಟಕ